ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊರಡಿಸಿರ್ತಕ್ಕಂಥ ಒಂದು ಹೊಸ ನೋಟಿಫಿಕೇಶನ್. ಈ ಒಂದು ನೋಟಿಫಿಕೇಶನ್ನಲ್ಲಿ ಗ್ರಾಮ ಆಡಳಿತಾಧಿಕಾರಿ ಎನ್ನುವ ಹುದ್ದೆಗಳ ಬಗ್ಗೆ ಈ ಒಂದು ನೋಟಿಫಿಕೇಶನ್ ಐತಿ. ಈ ಒಂದು ನೋಟಿಫಿಕೇಶನ್ನಲ್ಲಿ ಏನೆಲ್ಲ ಕ್ರೈಟೀರಿಯಾಗಳದಾವು, ಏಜ್ ಲಿಮಿಟ್ ಏನೈತಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನೈತಿ, ಅದೇ ರೀತಿಯಾಗಿ ಈ ಒಂದು ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ಎಕ್ಸಾಮ್ ನಡೀತೈತೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದು ನೋಟಿಫಿಕೇಶನ್ನ ಒಂದು ಪೂರ್ತಿಯಾಗಿ ನೋಡೋಣ ಅಂತ ಈ ಒಂದು ನೋಟಿಫಿಕೇಶನ್ ನೋಡೋದಿರ್ಬೋದು ನೀವು. ಇದು ಯಾವಾಗ ರಿಲೀಸ್ ಆಗಿದೆ ಅಂತಂದ್ರೆ 22/2/2024 ರಿಲೀಸ್ ಆಗೈತಿ. ಈ ಒಂದು ಲಾಸ್ಟ್ ಡೇಟು, ಆಮೇಲೆ ಯಾವಾಗ ಈ ಒಂದು ನೋಟಿಫಿಕೇಶನ್ ಅಪ್ಲಿಕೇಶನ್ ನಾವು ಯಾವಾಗ ಚಾಲು ಮಾಡ್ಬೋದು ಅನ್ನೋದನ್ನು ನೋಡೋಣ ಅಂತ ಈ ಒಂದು ನೋಟಿಫಿಕೇಶನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನೋಟಿಫಿಕೇಷನ್ನಲ್ಲಿ ಒಟ್ಟು 1,000 ಹುದ್ದೆಗಳದಾವು. 1,000 ಹುದ್ದೆಗಳು ಗ್ರಾಮ ಆಡಳಿತ ಅಧಿಕಾರಿಗಳು ಅಂತ ಹೇಳಿಬಿಟ್ಟು 1,000 ಹುದ್ದೆಗಳದಾವು. ಒಟ್ಟು ವೇತನ ಶ್ರೇಣಿ ನೋಡ್ಬೋದು ನೀವು ಇಲ್ಲಿ 21,400ರಿಂದ 42,000 ಗಂಟ ನಿಮಗೆ ವೇತನವನ್ನು ಕೊಡ್ತಾರೆ ಈ ಒಂದು ಹುದ್ದೆ ಒಳಗೆ. ಈ ಒಂದು ಹುದ್ದೆಯ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋಣ. ಈಗ ಶೈಕ್ಷಣಿಕ ವಿದ್ಯಾರ್ಹತೆ ನೋಡ್ಬೋದು ನೀವು. ಯಾರಾದರೂ ಈಗ ದ್ವಿತೀಯ PUC ಮುಗಿಸಿದವ್ರು ಯಾರಾದರೂ ಇರ್ತಾರೆ ಅವರೆಲ್ಲ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಬೋದು. ದ್ವಿತೀಯ PUC ಮುಗಿಸಿದವರು ಮತ್ತು ತತ್ಸಮಾನ ದ್ವಿತೀಯ PUCಗೆ ಸಂಬಂಧವನ್ನು ಹೊಂದಿರತಕ್ಕಂತಹ ಒಂದು ಪರೀಕ್ಷೆಯನ್ನು ಯಾರು ಪಾಸ್ ಮಾಡ್ಕೊಂಡಿರ್ತಾರೋ ಅವರೆಲ್ಲ ಮಾಡ್ಕೋಬೋದು. ರಾಜ್ಯ ಸರ್ಕಾರ, ಇತರ ರಾಜ್ಯ ಸರ್ಕಾರ ಪರೀಕ್ಷೆ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಈಗ ನೋಡ್ಬೋದು ನೀವು. ಈಗ ಬೇರೆ ಬೇರೆ ಒಂದು ರಾಜ್ಯ ಸರ್ಕಾರಗಳಿಂದ ಸಹ ನಡೆಸಿರ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಒಟ್ಟಿನಲ್ಲಿ 12ನೇ ತರಗತಿಯ ಸಂಬಂಧಕ್ಕೆ ಹೊಂದಿರತಕ್ಕಂಥ ಒಂದು ಪರೀಕ್ಷೆಯನ್ನು ಯಾರೆಲ್ಲ ಪಾಸ್ ಮಾಡಿರ್ತಾರೆ ಅವರು ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ಬೋದು ಡಿಪ್ಲೊಮಾ ಮತ್ತು ITI ಮುಗಿಸಿರ್ತಾರಲ್ಲ ಅವರು ಸಹ ಈ ಒಂದು ಎಕ್ಸಾಮಿಗೆ ಸಹ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಬೋದಾಗಿದೆ. ಅದೇ ರೀತಿಯಾಗಿ ಪಿಂಚಣಿ ಸೌಲಭ್ಯ, ಈ ಒಂದು ನೋಟಿಫಿಕೇಷನ್ನಲ್ಲಿ ಯಾರಾದರೂ ಪಾಸ್ ಮಾಡ್ಕೋತಾರೆ ಅವರಿಗೆಲ್ಲ ಪಿಂಚಣಿ ಸೌಲಭ್ಯಗಳು ಇರೋದಿಲ್ಲ ಅಂತ. ಸೌಲಭ್ಯಗಳು ಪಿಂಚಣಿ ರಹಿತ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಪಿಂಚಣಿ ರಹಿತ ಅಂತಂದರೆ ಸೌಲಭ್ಯಗಳು ಇರೋದಿಲ್ಲ ಅಂತ. ನೆಕ್ಸ್ಟ್ ವಯೋಮಿತಿ ನೋಡ್ಬೋದು. ಇವಾಗ ವಯೋಮಿತಿಯಲ್ಲಿ ಈಗ ಸಾಮಾನ್ಯ ಅಭ್ಯರ್ಥಿಗಳು ಇರ್ತಾರಲ್ಲ ಆ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ಐತಿ. ಅದೇ ರೀತಿಯಾಗಿ ಈ OBC ಅಭ್ಯರ್ಥಿಗಳಿಗೆ 38, ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷದವರೆಗೆ ವಯೋಮಿತಿ ಸಡಿಲಿಕೆ ಇರ್ತೈತಿ. ಒಟ್ಟಿನಲ್ಲಿ 18 ವರ್ಷವನ್ನು ಪೂರೈಸಿರಬೇಕು. 18 ವರ್ಷವನ್ನು ಪೂರೈಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡೋದಕ್ಕೆ ಆಗುತ್ತೆ. ಒಟ್ಟಿನಲ್ಲಿ 12ನೇ ತರಗತಿಗೆ ತತ್ಸಮಾನವಾಗಿರ್ತಕ್ಕಂಥ ಒಂದು ವಿದ್ಯಾರ್ಹತೆಯನ್ನು ಹೊಂದಿರತಕ್ಕಂಥವರು ಈ ಒಂದು ನೇಮಕಾತಿಗೆ ಅಪ್ಲೈ ಮಾಡ್ಬೋದಾಗಿದೆ. ಈ ಒಂದು ಹುದ್ದೆ ವರ್ಗೀಕರಣ ಅಧಿಸೂಚನೆ ಕೊನೆಯಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹುದ್ದೆಯ ಒಂದು ವರ್ಗೀಕರಣ ಅಂತಂದರೆ ಯಾವ್ಯಾವ ಒಂದು ಜಿಲ್ಲೆಗಳಿಗೆ ಎಷ್ಟೆಷ್ಟು ಹುದ್ದೆಗಳದಾವ ಅನ್ನೋದನ್ನು ನಾವು ನೋಟಿಫಿಕೇಷನಲ್ಲಿ ಮುಂದೆ ನೋಡೋಣ ಅಂತ. ಈಗ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಒಂದು ಲಿಂಕ್ನಲ್ಲಿ ಹೋಗಿ ನೀವು ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅಂತಂದು ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತಹ ಪ್ರಾರಂಭ ದಿನಾಂಕ ನೋಡೋದಾದ್ರೆ 4/3/2024 ಈಗಾಗಲೇ ಈ ಒಂದು ಅರ್ಜಿ ಸಲ್ಲಿಕೆ ದಿನಾಂಕ ಪ್ರಾರಂಭ ಆಗೈತಿ. ಅರ್ಜಿ ಸಲ್ಲಿಕೆ ದಿನಾಂಕ ಪ್ರಾರಂಭ ಆಗೈತಿ, ಬಟ್ ಇನ್ನು ಅರ್ಜಿ ಸಲ್ಲಿಸೋಕೆ ಬರತ್ತಿಲ್ಲ ಭಾಳ ಜನಕ್ಕೆ. ಹಾಗಾಗಿ ಮತ್ತೆ ಮುಂದೆ ಎಕ್ಸ್ಟೆಂಡ್ ಆಕೈತೆ ಅಂತಂದು ಹೇಳತ್ತಾರ. ನೋಡೋಣ ಅಂತ ಏನಾಗ್ತದೆ ಅಂತಂದು. ಈ ಅರ್ಜಿ ಸಲ್ಲಿಕೆಯ ಈ ಒಂದು ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥ ಡೇಟ್ನ ಮುಖಾಂತರ ನೋಡೋದಾದ್ರೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಅಂತಂದ್ರೆ 3/4/2024 ಐತಿ. ಈ ಒಂದು ಶುಲ್ಕ ಪಾವತಿ ದಿನಾಂಕ, ಕೊನೆಯ ಶುಲ್ಕ ಪಾವತಿ ದಿನಾಂಕ 6/4/2024 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ಒಂದು ದಿನಗಳೇನಾಗ್ತಾವೆ ಅಂತಂದ್ರೆ ಚೇಂಜ್ ಆಗುವಂಥ ಚಾನ್ಸಸ್ ಐತಿ. ನೋಡೋಣ ಅಂತ. ಮುಂದೆ ಏನಾದರೂ ನೋಟಿಫಿಕೇಶನ್ ಬಂದಂತಂದ್ರೆ ಏನು ಬಂದಿರುತ್ತೆ ಅದನ್ನೆಲ್ಲ ನಿಮಗೆ ನೋಟಿಫೈ ಮಾಡ್ತೇನೆ ಅಂತ ನಾನು. ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಷನ್ಗಳನ್ನ ನಿಮಗೆ ಹೇಳ್ಬೇಕೈತಿ. ನಾನು ತಿಳಿಸುವಂಥ ಒಂದು ನೋಟಿಫಿಕೇಷನ್ಗಳನ್ನ ಎಲ್ಲ ನೀವು ಮೊದಲಿಗೆ ನೋಡ್ಕೋಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಕೈತಿ. ಶುಲ್ಕ, ಈ ಒಂದು ನೋಟಿಫಿಕೇಷನ್ಗೆ ಯಾವ ರೀತಿಯಾಗಿ ಶುಲ್ಕವನ್ನು ನೀವು ಪಾವತಿ ಮಾಡಬೇಕಂತಂದ್ರೆ ಆನ್ಲೈನ್ ಮೂಲಕವಾಗಿ ಈ ಒಂದು ಶುಲ್ಕವನ್ನು ಪಾವತಿ ಮಾಡಬಹುದಾಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿ. ಈಗ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು OBC ಅಭ್ಯರ್ಥಿಗಳಿಗೆ 750 ರೂಪಾಯಿ ಇರ್ತೈತಿ ಒಟ್ಟಿನಲ್ಲಿ ಪಾವತಿ ಮಾಡಬೇಕಾಗಿರ್ತಕ್ಕಂಥ ಶುಲ್ಕ ಪಾವತಿ. ಆಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 500 ರೂಪಾಯಿ ಇರ್ತೈತಿ. 500 ರೂಪಾಯಿ ಮತ್ತು ಈ ಒಂದು 500 ರೂಪಾಯಿ ಒಳಗೆ ಮತ್ತೇನಾಗ್ತೈತಿ 750 ಮತ್ತು 500 ರೂಪಾಯಿ ಒಳಗೆ ವಿಕಲಚೇತನ ಅಭ್ಯರ್ಥಿಗಳು ಇರ್ತಾರಲ್ಲ ಆ ಒಂದು ವಿಕಲಚೇತನ ಅಭ್ಯರ್ಥಿಗಳು ಒಟ್ಟಿನಲ್ಲಿ 40%ಗಿಂತ ಹೆಚ್ಚು ಅಂಗವಿಕಲರಾಗಿದ್ದರೆ ಮಾತ್ರ ಅವರಿಗೆ ಇದರಲ್ಲಿ ಸ್ವಲ್ಪ ಸಡಿಲಿಕೆ ಇರ್ತೈತಿ. ಪರೀಕ್ಷಾ ವಿಧಾನ, ನಿಮ್ಮ ಪರೀಕ್ಷಾ ವಿಧಾನ ಆಗಲೇ ಹೇಳಿದ್ನಲ್ಲ, ಪರೀಕ್ಷಾ ವಿಧಾನ ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಆಫ್ಲೈನ್ OMR ಟೆಸ್ಟ್ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಆಫ್ಲೈನ್ ಒಳಗೆ ಈ ಒಂದು ಎಕ್ಸಾಮ್ ನಡೀತದಂತ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು 3 ವಿಧಗಳಲ್ಲಿ ನಡೆಸ್ತಾರಂತ. ಒಂದನೇದ್ದು ಕನ್ನಡ ಮಾಧ್ಯಮ, ಕನ್ನಡ ಭಾಷಾ ಪರೀಕ್ಷೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಮ್ ನಡೆಸ್ತಾರೆ. ಒಂದು ಕನ್ನಡ ಭಾಷಾ ಪರೀಕ್ಷೆ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಏನಿರುತ್ತಪ್ಪ ಅಂತಂದ್ರೆ
150 ಮಾರ್ಕ್ಸಿಂದ ಒಂದು ಎಕ್ಸಾಮ್ ಬರುತ್ತೆ. ಈ 150 ಮಾರ್ಕ್ಸಿನ ಎಕ್ಸಾಮ್ ಒಳಗೆ ಒಟ್ಟಿನಲ್ಲಿ 50 ಮಾರ್ಕ್ಸನ್ನು ತೊಗೊಂಡ್ರೆ ನೀವು ಕ್ವಾಲಿಫೈಡ್ ಆಗ್ತೀರಿ. ಈಗ 50 ಮಾರ್ಕ್ಸ್ಗಿಂತ ಜಾಸ್ತಿ ತೊಗೊಂಡ್ರೆ ಒಳ್ಳೆಯದು. ಏಕೆ ಏನಾದರೂ ನೀವು 50 ಮಾರ್ಕ್ಸ್ಗಿಂತ ಕಡಿಮೆ ಏನಾದರೂ ತೊಗೊಂಡ್ರಿಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಾರೆ ನೋಡ್ಬೋದು. ಇಲ್ಲೇ 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗುವುದಿಲ್ಲ. ಈಗ 50 ಅಂಕದಕ್ಕಿಂತ ನೀವೇನಾದರೂ ಕಮ್ಮಿ ತೊಗೊಂಡ್ರಿಪ್ಪ, ಬರೀ 49 ತೊಗೊಂಡ್ರಿ ಅಂತಂದ್ರೂ ಸಹ ನಿಮ್ಗೆ ಆಯ್ಕೆ ಆಗೋದಿಲ್ಲ. 50ಕ್ಕೆ 50 ತೊಗೊಂಡ್ರೆ ನೀವು ಆಯ್ಕೆ ಆಗ್ತೀರಿ. ಈ ಕನ್ನಡ ಭಾಷಾ ಪರೀಕ್ಷೆ ಒಳಗೆ ಬರೀ ಕನ್ನಡ ಮಾತ್ರ ನೀವು ಎಕ್ಸಾಮ್ ಬರೀತೀರಿ. ಕನ್ನಡ ಬಿಟ್ಟರೆ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಲ್ಯಾಂಗ್ವೇಜನ್ನು ಬರೆಯೋಕೆ ಹೋಗಲ್ಲ. ನೀವು ಕನ್ನಡ ಲ್ಯಾಂಗ್ವೇಜ್ ಮಾತ್ರ ಈ ಒಂದು ಎಕ್ಸಾಮ್ನಾಗ ಬರಿತಿರ್ತೀರಿ. ಕನ್ನಡ ಭಾಷಾ ಪರೀಕ್ಷೆ ಒಳಗೆ ಕನ್ನಡ ಮಾತ್ರ ಬರಿತೀರಿ. ಆಮೇಲೆ ಸೆಕೆಂಡ್ ಇನ್ನೂ 2 ಎಕ್ಸಾಮ್ಗಳದಾವೆ. ಒಟ್ಟು 3 ಎಕ್ಸಾಮ್ ನಡೀತಾವೆ. ಪತ್ರಿಕೆ 1, ಪತ್ರಿಕೆ 2 ಅಂತ ಹೇಳ್ಬಿಟ್ಟು ಈ ಒಂದು ಬೇರೆ ಭಾಗ ಮಾಡಿರೋದು. ಈ ಭಾಗದೊಳಗೆ ಈ ಒಂದು 2 ಎಕ್ಸಾಮ್ ಅದಾವಲ್ಲ, ಈ ಎಕ್ಸಾಮ್ಗಳನ್ನು ಪತ್ರಿಕೆ 1 ಮತ್ತು ಪತ್ರಿಕೆ 2ನೊಳಗೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಿ ಅದು ನಿಮ್ಮ ಒಂದು ಮೆರಿಟ್ ತೆಗೆಯೋದಕ್ಕೆ ಹೆಲ್ಪ್ ಆಗ್ತೈತಿ. ನಿಮ್ಮ ಒಂದು ಎಕ್ಸಾಮ್ ಮುಗಿದಿಂದ ಜಾಬ್ ತೊಗೊಳಕ್ಕೆ ಈ 2 ಎಕ್ಸಾಮ್ನೊಳಗೆ ನಡೆದಿರ್ತಕ್ಕಂತಹ ಮಾರ್ಕ್ಸ್ಗಳನ್ನ ಟೋಟಲ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಒಂದು ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಆ ಮೆರಿಟ್ ಲಿಸ್ಟಿನ ಮೇಲೆ ನಿಮಗೊಂದು ಜಾಬ್ ಸಿಗುವಂಥ ಚಾನ್ಸಸ್ ಐತಿ. ಪತ್ರಿಕೆ 1 ಏನಿರುತ್ತೆ ನೋಡೋಣ ಅಂತ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು. ಈಗ ಪ್ರಚಲಿತ ಘಟನೆಗಳು ಏನು ನಡೆದವು, ಕರೆಂಟ್ ಅಫೇರ್ಸ್ ನೋಡ್ಕೋಬೇಕಾಗೈತಿ. ದೈನಂದಿನ ಗ್ರಹಿಕೆಗಳು ಕರೆಂಟ್ ಅಫೇರ್ಸ್. ಆಮೇಲೆ ಭಾರತದ ಸಂವಿಧಾನದ ನೋಟುಗಳನ್ನು ನೋಡ್ಕೋಬೇಕಾಗೈತಿ. ಆಮೇಲೆ ವಿಶೇಷವಾಗಿ ಇತಿಹಾಸ, ಕರ್ನಾಟಕ ಇತಿಹಾಸ ನೋಡ್ಕೋಬೇಕಾಗೈತಿ. ಕರ್ನಾಟಕದ ಭೂಗೋಳವನ್ನು ನೋಡ್ಕೋಬೇಕಾಗೈತಿ. ಆಮೇಲೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳನ್ನು ನೋಡ್ಕೋಬೇಕಾಗೈತಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳ ಬಗ್ಗೆ ತಿಳ್ಕೊಬೇಕಾಗೈತಿ. ಆಮೇಲೆ ಇವೆಲ್ಲ ವಿಷಯಗಳನ್ನ ಈ ಒಂದು ಕರ್ನಾಟಕದ ಬಗ್ಗೆ ಒಟ್ಟಿನಲ್ಲಿ ಕರ್ನಾಟಕದ ಬಗ್ಗೆ ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೋಬೇಕಾಗೈತಿ. ಪತ್ರಿಕೆ 1 ಪತ್ರಿಕೆ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಅಂತ ಹೇಳಿ ಕೊಟ್ಟಾರೆ. ಕಂಪ್ಯೂಟರ್ ಜ್ಞಾನ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು ಈ ಒಂದು ಪತ್ರಿಕೆ 2 ಇರುವಂಥ ಒಂದು ವಿಷಯ ಐತಿ. ಒಟ್ಟಿನಲ್ಲಿ 2 ಪರೀಕ್ಷೆಗಳು ಸಹ 100 ಮಾರ್ಕ್ಸಿನ ಬರ್ತಾವೆ. 2 ತಾಸಿಂದ ಎಕ್ಸಾಮ್ ಇರ್ತೈತಿ. ನೋಡ್ಬೋದು ಪ್ರತಿಯೊಂದು ಇದಕ್ಕೂ ಪತ್ರಿಕೆ 1 ಸಹ 2 ತಾಸಿಂದ ಐತಿ. ಪತ್ರಿಕೆ 2 ಸಹ 2 ತಾಸಿಂದ ಎಕ್ಸಾಮ್ ಇರುತ್ತೆ. ಇದಕ್ಕೂ 100 ಮಾರ್ಕ್ಸ್ ಇರುತ್ತೆ, ಇದಕ್ಕೂ 100 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತಲ್ಲ ಪ್ರತಿಯೊಂದು ಎಕ್ಸಾಮ್ನಾಗೂ, ಅದೇ ರೀತಿಯಾಗಿ ಈ ಒಂದು ಎಕ್ಸಾಮ್ನಾಗೂ ನೆಗೆಟಿವ್ ಎಲಿವೇಷನ್ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಒಂದು ಕ್ವಶನ್ ತಪ್ಪು ಮಾಡಿದ್ರಿ ಅಂತಂದ್ರೆ 1 ಮಾರ್ಕ್ಸ್ ಹೋಯ್ತು, 1 ಮಾರ್ಕ್ಸ್ ಲೆಸ್ ಆದಂಗೆ. ಒಂದು ಕ್ವಶನ್ ತಪ್ಪಾದ್ರೆ 1 ಮಾರ್ಕ್ಸ್ ಲೆಸ್. ಅದೇ ನೀವು ಏನಾದರೂ ಈ 4 ಕ್ವಶನ್ ಲೆಸ್ ಮಾಡಿದ್ರಪ್ಪ ಅಂತ, 4 ಕ್ವಶನ್ ತಪ್ಪು ಮಾಡಿದ್ರೆ 4 ಮಾರ್ಕ್ಸ್ ಹೋದಂಗೆ. ಒಟ್ಟಿನಲ್ಲಿ 1 ಕ್ವಶನಿಗೆ 1 ಮಾರ್ಕ್ಸ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೊಟ್ಟಾರ. 1:4 ಕೊಟ್ಟಾರ. ನೆಕ್ಸ್ಟ್ ನೋಡೋಣಂತ ಮತ್ತೇನೈತಿದ್ರಾಗ ಅಂತಂದು ಜಾತಿ ಮೀಸಲಾತಿ. ಈಗ ಜಾತಿ ಮೀಸಲಾತಿ ಪ್ರಮಾಣ ಪತ್ರವನ್ನು ಹೊಂದಿರಬೇಕಂತ ಕೊಟ್ಟಾರೆ. ಜಾತಿ ಮೀಸಲಾತಿ ಪ್ರಮಾಣ ಪತ್ರ. ಆಮೇಲೆ ಮಾಜಿ ಸೈನಿಕ ಅಭ್ಯರ್ಥಿಗಳು ಸಹ ಇದಕ್ಕೆ ಅಪ್ಲೈ ಮಾಡ್ಬೋದು. ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸೇಷನ್ಸ್ ಅದಾವು. ಆಮೇಲೆ ಗ್ರಾಮೀಣ ಅಭ್ಯರ್ಥಿಗಳು ಈಗ 1ನೇತರಿಂದ 10ನೇತರ ಮಟನೂ ಗ್ರಾಮೀಣದೊಳಗೆ ಕಲ್ತಿರಬೇಕು. ಅಂದ್ರೆ ಮಾತ್ರ ಈ ಒಂದು ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಹೆಲ್ಪ್ ಆಗ್ತೈತಿ, ಇಲ್ಲಾಂದ್ರೆ ಹೆಲ್ಪ್ ಆಗೋದಿಲ್ಲ. ಆಮೇಲೆ ಏನೈತಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು. ಈ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಸಹ 1ನೇದಿಂದ 10ನೇ ಮಟನೂ ಕನ್ನಡ ಮಾಧ್ಯಮದಲ್ಲೇ ಕಲ್ತಿರಬೇಕು. ಅದರಲ್ಲಿ ಒಂದೇ ಒಂದು ಕ್ಲಾಸ್ ಸಹ ಬೇರೆ ಯಾವುದಾದ್ರೂ ಮಾಧ್ಯಮ ಅಂತಂದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ನೀವೇನಾದರೂ ಕಲ್ತಿದ್ರಿಪ್ಪ ಅಂತಂದ್ರೆ ನಿಮಗೆ ಈ ಒಂದು ಕನ್ನಡ ಮಾಧ್ಯಮ ಅಭ್ಯರ್ಥಿ ಪ್ರಮಾಣ ಪತ್ರ ಯೂಸ್ ಆಗೋದಿಲ್ಲ. ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೂ ಸಹ ಒಂದು ಒಳ್ಳೆಯ ಅವಕಾಶ ಐತಿ. ಯಾವ್ಯಾವ ಜಿಲ್ಲೆಗೆ ಏನೇನು ಕೊಟ್ಟಿರ್ತಾರೆ, ಎಷ್ಟೆಷ್ಟು ಪೋಸ್ಟ್ ಅದಾವೆ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ ಈ ಒಂದು ಲಾಸ್ಟ್ ನೋಟಿಫಿಕೇಷನ್ ಒಳಗೆ. ಈ ಒಂದು ಲಾಸ್ಟ್ ನೋಟಿಫಿಕೇಷನ್ನಿಂದ ಒಂದು ಏನು ಮುಖ್ಯವಾಗಿರುತ್ತೆ ಅಂತಂತಂದ್ರೆ, ಪ್ರತಿಯೊಬ್ಬ ಅಭ್ಯರ್ಥಿ ಒಬ್ಬ ಅಭ್ಯರ್ಥಿ ಅದಾನಂತ ಆ ಅಭ್ಯರ್ಥಿ ಬರೀ ಒಂದು ಜಿಲ್ಲೆಗೆ ಮಾತ್ರ ತನ್ನ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಈಗ ನೀವೇನಾದರೂ ಒಂದು ಜಿಲ್ಲೆ ಬಿಟ್ಟು 4 ಜಿಲ್ಲೆಗೆ ಏನಾದರೂ ಅಪ್ಲಿಕೇಶನ್ ಹಾಕಿದ್ರಪ್ಪ ಅಂತ ಅನ್ಕೊರಿ, ಆವಾಗ ಏನಾಗ್ತೈತಿ ನಿಮ್ಮದು ಒಂದೇ ಜಿಲ್ಲೆದು ಮಾತ್ರ ಕನ್ಸಿಡರ್ ಆಗ್ತೈತಿ. ಉಳ್ಕಿದ 4 ಜಿಲ್ಲೆಗೆ ಹಾಕಿರುವಂಥದ್ದು ವೇಸ್ಟ್ ಆದಂಗೆ. ಉಳ್ಕಿದ 4 ಜಿಲ್ಲೆ ಹಾಕಿದ್ದು ನೀವು ವೇಸ್ಟ್ ಆದಂಗೆ. ಈ ವೇಸ್ಟ್ ಆಗಿರೋದನ್ನು ಅವ್ರು ಕನ್ಸಿಡರ್ ಮಾಡೋಂಗಿಲ್ಲ. ಒಂದು ಜಿಲ್ಲೆಗೆ ಮಾತ್ರ ನೀವು ಬರೆದಿರ್ತಕ್ಕಂಥ ಎಕ್ಸಾಮನ್ನು ಮಾತ್ರ ಅವ್ರು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನೀವು ಯಾವುದಾದ್ರೂ ಒಂದು ಜಿಲ್ಲೆಯನ್ನು ಆರಿಸ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೇಕಾಕೈತಿ. ಅಪ್ಲಿಕೇಶನ್ ಹಾಕ್ಬೇಕಾರೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಬೇಕಾಕೈತಿ. ಯಾಕಂತಂದ್ರೆ ಒಂದೇ ಜಿಲ್ಲೆಗೆ ಕೊಟ್ಟಿದ್ದಾರೆ ಅಂತಂದ್ರೆ ಒಂದೇ ಜಿಲ್ಲೆಗೆ ಹಾಕಬೇಕಾಕೈತಿ. ಜಾಸ್ತಿ ಜಿಲ್ಲೆಗೆ ಹಾಕಿದೀವಪ್ಪ ಅಂತಂದ್ರೆ ಸುಮ್ಮನೆ ವೇಸ್ಟ್ ಅದ. ಈಗ ಯಾವ ಜಿಲ್ಲೆಗಳದಾವು ಏನೇನು ಕೊಟ್ಟಾರ ನೋಡೋಂಥ, ಬೆಂಗಳೂರು ನಗರಕ್ಕೆ ಒಟ್ಟು 32 ಪೋಸ್ಟ್ ಅದಾವು. ಬೆಂಗಳೂರು ಗ್ರಾಮಾಂತರಕ್ಕೆ 34 ಅದಾವು. ಚಿತ್ರದುರ್ಗಕ್ಕೆ 32 ಅದಾವು. ಕೋಲಾರಕ್ಕೆ 45 ಐತಿ. ತುಮಕೂರಿಗೆ 73 ಐತಿ. ತುಮಕೂರು ಒಳಗೆ ಹೈಯೆಸ್ಟ್ ಕಾಣತ್ತದ ನಂಗೆ 73 ತುಮಕೂರು ಅಂತ ಕೊಟ್ಟಾರೆ. ರಾಮನಗರ ಒಳಗೆ 51 ಐತಿ. ಚಿಕ್ಕಬಳ್ಳಾಪುರದಾಗ 42 ಅದಾವು. ಆಮೇಲೆ ಶಿವಮೊಗ್ಗದಾಗ 31 ಐತಿ. ಮೈಸೂರೊಳಗೆ 66. ಚಾಮರಾಜನಗರದಾಗ 55. ಮಂಡ್ಯ ಒಳಗೆ 60. ಹಾಸನ ಒಳಗೆ 54. ಚಿಕ್ಕಮಗಳೂರು 23. ಕೊಡಗು 6. ಉಡುಪಿ ಒಳಗೆ 22 ಅದಾವು. ದಕ್ಷಿಣ ಕನ್ನಡದೊಳಗೆ 50 ಅದಾವು.
ಆಮೇಲೆ ಬೆಳಗಾವಿ ಒಳಗೆ 64 ಅದಾವು, ವಿಜಯಪುರದಾಗ 7 ಅದಾವು, ಬಾಗಲಕೋಟೆ ಒಳಗೆ 22 ಅದಾವು, ಧಾರವಾಡದಾಗ 12 ಅದಾವು, ಗದಗ ಒಳಗೆ 30 ಅದಾವು, ಹಾವೇರಿ ಒಳಗೆ 34 ಅದಾವು, ಉತ್ತರ ಕನ್ನಡದಾಗ 2 ಅದಾವು, ಕೊಪ್ಪಳದಾಗ 3 ಅದಾವು. ಅದೇ ರೀತಿಯಾಗಿ ಬಳ್ಳಾರಿ ಒಳಗೂ 3 ಅದಾವು, ಆಮೇಲೆ ಬೀದರ್ ಒಳಗೆ 5 ಅದಾವು, ಯಾದಗಿರಿ ಒಳಗೆ 8 ಅದಾವು, ವಿಜಯನಗರ ಒಳಗೆ ಒಟ್ಟು 3 ಅದಾವು. ಟೋಟಲ್ ಹಂಗೆ ನೋಡಿದ್ರೆ ವಿಜಯನಗರ ಏನೈತಿ ಕಡಿಮೆ ಪೋಸ್ಟ್ಗಳು ಹೊಂದಿರತಕ್ಕಂಥ ಒಂದು ಜಿಲ್ಲೆ ಆಗೈತಿ. ಇದ್ರೊಳಗೆ ಈ ಒಂದು ನೋಟಿಫಿಕೇಶನ್ ಒಳಗೆ ಒಟ್ಟು ಟೋಟಲ್ ಜಾಸ್ತಿ ಪೋಸ್ಟ್ಗಳು ತುಮಕೂರು ಒಳಗೆ ಅದಾವು. ತುಮಕೂರು ಹೈಯೆಸ್ಟ್ ಅದಾವು, ಸೆಕೆಂಡ್ ಹೈಯೆಸ್ಟ್ 66 ಮೈಸೂರು ಐತಿ. ಅದು ಬಿಟ್ಟರೆ ಲೋಯೆಸ್ಟ್ ನೋಡೋದಾದ್ರೆ ಇಲ್ಲಿ ತೆಳಗೈತಿ ವಿಜಯನಗರನ ಲೋಯೆಸ್ಟ್ ಐತಿ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಗಳನ್ನು ಕೊಟ್ಟರೆ ಇಲ್ಲಿ ಕಲಬುರಗಿ ಒಳಗೆ 67 ಅದಾವು, ರಾಯಚೂರು ಒಳಗೆ 4 ಅದಾವು, ಕೊಪ್ಪಳದೊಳಗೆ 16 ಅದಾವು, ಬಳ್ಳಾರಿ ಒಳಗೆ 14 ಅದಾವು, ಬೀದರ್ನಾಗ 19 ಅದಾವು, ಯಾದಗಿರಿ ಒಳಗೆ 1 ಐತಿ, ಆಮೇಲೆ ವಿಜಯನಗರದೊಳಗೆ 10 ಅದಾವು. ಇದ್ರೊಳಗೆ ಪೂರ ನೋಟಿಫಿಕೇಶನ್ ನೋಡೋದಾದ್ರೆ ಯಾದಗಿರಿ ಒಳಗೆ ಮಾತ್ರ ಒಂದು ನೋಟಿಫಿಕೇಶನ್ ಐತಿ, ಅದು ಕಡಿಮೆ ಇದ್ದಿದ್ದು. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಶನ್ ನೋಡ್ಕೊಳ್ಳೋದಕ್ಕಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.